ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ನಮ್ಮ ಮನೇಲಿ ನಾನು, ನಮ್ಮಮ್ಮ, ನನ್ನ ತಂಗಿ 3 ಜನ ಪುಷ್ಪಗಿರಿಗೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿ ಮನೆಯಿಂದ ಹೊರಟ್ವಿ. ಆ ದಿನದ ವ್ಲಾಗ್ ಆಗಿರುತ್ತೆ. ಅಮ್ಮ ಪೂಜೆ ಮಾಡ್ಸೋಕ್ಕೆ ಅಂತೇಳಿ ಕಾಯಿ ತೊಗೊಂಡ್ಬಂದಿದ್ರು. ದೇವಸ್ಥಾನದ ಒಳಗಡೆ ಕಾಯಿ ಹೊಡಿಯಲ್ಲ ಅಂತೇಳಿ ಇಲ್ಲೇನೆ ಹೊಡ್ಕೊಂಡ್ಬಿಟ್ಟು ಒಳಗೆ ತೊಗೊಂಡು ಹೋಗ್ಬೇಕಾಗಿರುತ್ತೆ. ಹಾಗಾಗಿ ನಾನು ಕಾಯಿ ಹೊಡೆದ್ಬಿಟ್ಟು ಕೊಟ್ಟೆ. ಇನ್ನು ನಮ್ಮಮ್ಮ ಪೂಜೆ ಸಾಮಗ್ರಿಗಳನ್ನೆಲ್ಲ ಆ ಬುಟ್ಟಿ ಒಳಗೆ ಹಾಕ್ತಾಯಿದ್ರು. ನಾನು ಕೂಡ ನಮ್ಮಮ್ಮಂಗೆ ಹೆಲ್ಪ್ ಮಾಡಿದೆ. ಜನ ಜಾಸ್ತಿ ಆಗ್ತಾರೆ ಅಂತ ಹೇಳಿಬಿಟ್ಟು ನಾವು ಬೇಗ ಇದೆಲ್ಲ ಮಾಡ್ಕೊಂಡ್ವಿ. ಇನ್ನು ಪೂಜೆ ಮಾಡಿಸೋಕ್ಕಿಂತ ಮುಂಚೆ ಒಂದೆರಡು ಫೋಟೋಸ್ನ ತಕ್ಕೊಂಡ್ವಿ. ನೆಕ್ಸ್ಟು ಅಲ್ಲಿ ಎಂಟ್ರೆನ್ಸಲ್ಲೇ ಒಂದು ಬಸವಣ್ಣ ಇದೆ. ಅಲ್ಲಿಗೆ ಪೂಜೆ ಮಾಡೋಕ್ಕೆ ಅಂತ ಹೋದಾಗ ಊದ್ಬತ್ತಿ ಕವರ್ ಓಪನ್ ಆಗ್ತಿರ್ಲಿಲ್ಲ. ಹಾಗಾಗಿ ನಾನು ಅಮ್ಮಂಗೆ ಕೊಟ್ಟೆ, ಅಮ್ಮ ಅದನ್ನು ತಕ್ಕೊಟ್ರು. ನೆಕ್ಸ್ಟು ಬಸವಣ್ಣಂಗೆ ನಾನು, ನಮ್ಮಮ್ಮ, ನನ್ನ ತಂಗಿ ಪೂಜೆ ಮಾಡಿದ್ವಿ. ನನ್ನ ತಂಗಿ ನಾನು ವಿಡಿಯೋ ಮಾಡ್ತಿರೋದ್ರಿಂದ ನಾರ್ಮಲ್ ಆಗಿ ಪೂಜೆ ಮಾಡೋದ್ಕಿಂತ ಎಕ್ಸ್ಟ್ರಾನೇ ಪೂಜೆ ಮಾಡ್ತಾ ಇದ್ಲು. ಇಲ್ಲಿಂದ ನಾವು ಎಂಟ್ರೆನ್ಸ್ಗೆ ಹೋದಾಗ ಅಲ್ಲೊಂದು ಗಂಟೆ ಇತ್ತು. ಅದನ್ನ ಹೊಡಿಯೋಕ್ಕೆ ಅಂತೇಳಿ ಅಮ್ಮ ಮಗಳು ತುಂಬ ಸಾಹಸ ಮಾಡ್ತಾಯಿದ್ರು. ಆದರೂ ಕೂಡ ಗಂಟೆ ಹೊಡಿಯೋಕೆ ಆಗಲೇ ಇಲ್ಲ ಅವ್ರ ಕೈಲಿ. ನೆಕ್ಸ್ಟ್ ಪೂಜೆ ಮಾಡಿಸೋಣ ಅಂತ ಹೇಳಿ ಒಳಗೆ ಹೋದ್ವಿ. ಹಬ್ಬದ ದಿನ ಆಗಿದ್ರಿಂದ ತುಂಬ ಜನನೇ ಇದ್ರು. ನಾವು ಅಲ್ಲಿರೋ 2 ದೇವರಿಗೆ ಪೂಜೆ ಮಾಡ್ಕೊಂಡು ಆಚೆ ಬಂದಾಗ ಗಂಧ ಇತ್ತು. ಅದನ್ನು ನಾವೇ ಸೌದು ಹಚ್ಕೋಬೇಕು. ನಮ್ಮಮ್ಮ ಸೌದು ಕೊಟ್ಟರು. ನಾವು 3 ಜನ ಹಚ್ಕೊಂಡು ಅಲ್ಲಿಂದ ಹೊರಟ್ವಿ. ದೇವಸ್ಥಾನದ ಒಳಗಡೆನೆ ಗಣಪತಿ ಮತ್ತು ಸುಬ್ರಹ್ಮಣ್ಯ ದೇವರಿದೆ. ಅಲ್ಲಿನೂ ಕೂಡ ಪೂಜೆ ಮಾಡ್ಕೊಂಡು ಹಳೇಬೀಡಿಗೆ ಹೋದ್ವಿ. ಹಳೇಬೀಡಿಂದ ಬೇಲೂರಿಗೆ ಹೋಗಿ ಪುರಸಭೆ ಹತ್ರ ಒಂದು ಗಣಪತಿ ಟೆಂಪಲ್ ಇದೆ. ಆ ಟೆಂಪಲ್ಗೆ ಹೋಗಿ ಕೈ ಮುಗಿದು ಹಾಗೆ ಮನೆಗೆ ಹೋದ್ವಿ. ಇನ್ನು ಅವತ್ತಂತೂ ಬರೀ ಟೆಂಪಲ್ ರೌಂಡ್ ಹೊಡೆದಿದೆ. ಇಲ್ಲಿಗೆ ನನ್ನ ಒಂದು ವ್ಲಾಗ್ ಮುಗ್ದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.